ಇನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಕೊಲೆಗೆ ಕಾರಣವನ್ನ ಪೊಲೀಸರು ಈಗ ಉಲ್ಲೇಖ ಮಾಡಿದ್ದಾರೆ. ಏನ್ ಕಾರಣ ಕೊಲೆ ಆಗೋದಿಕ್ಕೆ ಅನ್ನುವಂಥ ವಿಚಾರವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು. ಅಶ್ಲೀಲ ಮೆಸೇಜ್ ಹಿನ್ನೆಲೆಯಲ್ಲಿ ಈ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಶ್ಲೀಲ ಮೆಸೇಜ್ ಹಿನ್ನೆಲೆಯಲ್ಲಿ ಸೇಡಿಗಾಗಿ ನಡೆದಿರುವಂಥ ಕೊಲೆ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದ್ವೇಷ ಸಾಧನೆಗಾಗಿ ಕಿಡ್ನ್ಯಾಪ್ ಮತ್ತು ಮರ್ಡರ್ ಮಾಡಲಾಗಿದೆ. ನಂಬಿಸಿ ಕರೆಸಿ ಕಿಡ್ನ್ಯಾಪ್ ಮಾಡಿ ಹಲ್ಲೆಯಿಂದಾಗಿ ಕೊಲೆ ಮಾಡಲಾಗಿದೆ. ಡೆವಿಲ್ ಗ್ಯಾಂಗ್ ಕ್ರೌರ್ಯವನ್ನ ಚಾರ್ಜ್ ಶೀಟ್ನಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಅದನ್ನು ಪೊಲೀಸರು ಬಹಳ ಸ್ಪಷ್ಟವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದು. ದ್ವೇಷ ಸಾಧನೆಗಾಗಿ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಶ್ಲೀಲ ಮೆಸೇಜ್ ಹಿನ್ನೆಲೆಯಲ್ಲಿ ಸೇಡಿನಿಂದಾಗಿ ಈ ಕೊಲೆ ಆಗಿದೆ. ದ್ವೇಷ ಸಾಧನೆಗಾಗಿ ಕಿಡ್ನ್ಯಾಪ್ ಮತ್ತು ಮರ್ಡರ್ ಮಾಡಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ತಮ್ಮ ದ್ವೇಷ ಸಾಧನೆಗೆ ಅಭಿಮಾನಿಗಳನ್ನ ದರ್ಶನ್ ಬಳಸಿಕೊಂಡಿದ್ದಾರೆ. ಇದು ಕೂಡ ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖ ಆಗಿದೆ. ನಾನು ಎಂಬ ಅಹಂನಿಂದ ಹತ್ಯೆಯಾಗಿದೆ. ಅದರ ಜೊತೆಗೆ ಸಾಕ್ಷಿ ನಾಶಕ್ಕೂ ಕೂಡ ದರ್ಶನ್ ಯತ್ನವನ್ನ ಮಾಡಿರೋದು ಕೂಡ ಉಲ್ಲೇಖ ಆಗಿದೆ. ಸ್ಟಾರ್ ನಟ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದೀನಿ, ಹಣಬಲ ಇದೆ, ಅಭಿಮಾನಿ ಬಳಗ ಇದೆ, ಹೀಗಾಗಿ ಪಾರಾಗುವಂಥ ವಿಶ್ವಾಸವನ್ನ ದರ್ಶನ್ ಹೊಂದಿದ್ರು. ಈ ಅಂಶಗಳ ಆಧಾರದ ಮೇಲೆ ಕೃತ್ಯವನ್ನ ಮಾಡಿದ್ದಾನೆ ಎನ್ನಲಾಗಿದೆ. ಡೆವಿಲ್ ಗ್ಯಾಂಗ್ನ ಭಯಾನಕ ಕೃತ್ಯ ಡಿಜಿಟಲ್ ಸಾಕ್ಷಿಗಳಲ್ಲಿ ಸ್ಪಷ್ಟವಾಗಿ ದೃಢಪಡ್ತಾ ಇದೆ. ಎಲ್ಲಾ ಸಾಕ್ಷಿಗಳನ್ನು ಕೂಡ ಪೊಲೀಸರು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಸಾಕ್ಷಿಗಳನ್ನು ಕೂಡ ಸಂಗ್ರಹವನ್ನು ಮಾಡಿದ್ದಾರೆ. ಪ್ರತಿಯೊಂದು ಹಂತಗಳಲ್ಲೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪ್ರಕರಣದಲ್ಲಿ ಬಿಟ್ಕೊಟ್ಟಿರುವಂತಹ ಸಾಕ್ಷಿಗಳೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿದೆ ಈಗ ಪೊಲೀಸ್ ತಂಡ. ತನಿಖೆಯನ್ನು ನಡೆಸಿರುವಂತಹ ಪೊಲೀಸ್ ತಂಡ ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿದೆ. ಇನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಕೊಲೆಗೆ ಕಾರಣವನ್ನ ಪೊಲೀಸರು ಈಗ ಉಲ್ಲೇಖ ಮಾಡಿದ್ದಾರೆ. ಏನ್ ಕಾರಣ ಕೊಲೆ ಆಗೋದಿಕ್ಕೆ ಅನ್ನುವಂಥ ವಿಚಾರವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು. ಅಶ್ಲೀಲ ಮೆಸೇಜ್ ಹಿನ್ನೆಲೆಯಲ್ಲಿ ಈ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಶ್ಲೀಲ ಮೆಸೇಜ್ ಹಿನ್ನೆಲೆಯಲ್ಲಿ ಸೇಡಿಗಾಗಿ ನಡೆದಿರುವಂಥ ಕೊಲೆ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದ್ವೇಷ ಸಾಧನೆಗಾಗಿ ಕಿಡ್ನ್ಯಾಪ್ ಮತ್ತು ಮರ್ಡರ್ ಮಾಡಲಾಗಿದೆ. ನಂಬಿಸಿ ಕರೆಸಿ ಕಿಡ್ನ್ಯಾಪ್ ಮಾಡಿ ಹಲ್ಲೆಯಿಂದಾಗಿ ಕೊಲೆ ಮಾಡಲಾಗಿದೆ. ಡೆವಿಲ್ ಗ್ಯಾಂಗ್ ಕ್ರೌರ್ಯವನ್ನ ಚಾರ್ಜ್ ಶೀಟ್ನಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಅದನ್ನು ಪೊಲೀಸರು ಬಹಳ ಸ್ಪಷ್ಟವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದು. ದ್ವೇಷ ಸಾಧನೆಗಾಗಿ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಶ್ಲೀಲ ಮೆಸೇಜ್ ಹಿನ್ನೆಲೆಯಲ್ಲಿ ಸೇಡಿನಿಂದಾಗಿ ಈ ಕೊಲೆ ಆಗಿದೆ. ದ್ವೇಷ ಸಾಧನೆಗಾಗಿ ಕಿಡ್ನ್ಯಾಪ್ ಮತ್ತು ಮರ್ಡರ್ ಮಾಡಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ತಮ್ಮ ದ್ವೇಷ ಸಾಧನೆಗೆ ಅಭಿಮಾನಿಗಳನ್ನ ದರ್ಶನ್ ಬಳಸಿಕೊಂಡಿದ್ದಾರೆ. ಇದು ಕೂಡ ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖ ಆಗಿದೆ. ನಾನು ಎಂಬ ಅಹಂನಿಂದ ಹತ್ಯೆಯಾಗಿದೆ. ಅದರ ಜೊತೆಗೆ ಸಾಕ್ಷಿ ನಾಶಕ್ಕೂ ಕೂಡ ದರ್ಶನ್ ಯತ್ನವನ್ನ ಮಾಡಿರೋದು ಕೂಡ ಉಲ್ಲೇಖ ಆಗಿದೆ. ಸ್ಟಾರ್ ನಟ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದೀನಿ, ಹಣಬಲ ಇದೆ, ಅಭಿಮಾನಿ ಬಳಗ ಇದೆ, ಹೀಗಾಗಿ ಪಾರಾಗುವಂಥ ವಿಶ್ವಾಸವನ್ನ ದರ್ಶನ್ ಹೊಂದಿದ್ರು. ಈ ಅಂಶಗಳ ಆಧಾರದ ಮೇಲೆ ಕೃತ್ಯವನ್ನ ಮಾಡಿದ್ದಾನೆ ಎನ್ನಲಾಗಿದೆ. ಡೆವಿಲ್ ಗ್ಯಾಂಗ್ನ ಭಯಾನಕ ಕೃತ್ಯ ಡಿಜಿಟಲ್ ಸಾಕ್ಷಿಗಳಲ್ಲಿ ಸ್ಪಷ್ಟವಾಗಿ ದೃಢಪಡ್ತಾ ಇದೆ. ಎಲ್ಲಾ ಸಾಕ್ಷಿಗಳನ್ನು ಕೂಡ ಪೊಲೀಸರು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಸಾಕ್ಷಿಗಳನ್ನು ಕೂಡ ಸಂಗ್ರಹವನ್ನು ಮಾಡಿದ್ದಾರೆ. ಪ್ರತಿಯೊಂದು ಹಂತಗಳಲ್ಲೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪ್ರಕರಣದಲ್ಲಿ ಬಿಟ್ಕೊಟ್ಟಿರುವಂತಹ ಸಾಕ್ಷಿಗಳೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿದೆ ಈಗ ಪೊಲೀಸ್ ತಂಡ. ತನಿಖೆಯನ್ನು ನಡೆಸಿರುವಂತಹ ಪೊಲೀಸ್ ತಂಡ ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.